ನೇರವಾಗಿ ನಾವೀಗ ಚರ್ಚೆ ಆರಂಭ ಮಾಡೋಣ. ಬನ್ನಂಜೆ ಬಾಬು ಅಮೀನ್ ಅವರಿದ್ದಾರೆ. ಅವರು ದೈವಾರಾಧಕರು ಮತ್ತು ಜನಪದ ವಿದ್ವಾಂಸರು ಕೂಡ ಹೌದು. ಮೊದಲ ಪ್ರಶ್ನೆ ಬನ್ನಂಜೆ ಬಾಬು ಅವರೇ, ಕಾಂತಾರ ಸಿನಿಮಾದ ಬಗ್ಗೆ ತಮ್ಮ ಮೊದಲ ಆಕ್ಷೇಪ ಏನು ಮತ್ತು ಯಾಕೆ? ಆಕ್ಷೇಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಆಕ್ಷೇಪ ಮಾಡಲಿಕ್ಕೆ ನಾನು ಅಥಾರಿಟಿ ಅಲ್ಲ. ಯಾಕೆ ಅಂತ ಹೇಳಿದರೆ ಕಾಂತಾರ ಸಿನಿಮಾ ಮಾಡಿದವರು ಬೇರೆಯವರು, ನಾವೆಲ್ಲ ಪ್ರತ್ಯಕ್ಷದರ್ಶಿಗಳಷ್ಟೇ, ಗೊತ್ತಾಯ್ತಲ್ಲ. ಆದ್ದರಿಂದ ಆಕ್ಷೇಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಆಕ್ಷೇಪ ಇಲ್ಲ ಅಂತಂದ್ರೆ ದೈವಾರಾಧಕರು ಯಾಕೆ ಸಿಟ್ಟಾಗಿದ್ದಾರೆ ಹಾಗಾದ್ರೆ? ದೈವಾರಾಧಕರು ನೋಡಿ, ತುಳುನಾಡಿನಲ್ಲಿ ಕೋಟಿಗಟ್ಟಲೆ ಜನ ದೈವಾರಾಧಕರಿದ್ದಾರೆ. ದೈವವನ್ನು ನೋಡಿ ಸಂತೋಷ ಪಡುವವರು ಇದ್ದಾರೆ, ವಿಮರ್ಶಕರು ಇರ್ತಾರೆ. ಅದರಿಂದ ಭಿನ್ನ ಭಿನ್ನ ಸ್ವರೂಪದ ಪ್ರತಿಯೊಂದು ವ್ಯಕ್ತಿಗೆ ಈ ಭಿನ್ನತೆ ಇರ್ತದೆ. ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಬನ್ನಂಜೆ ಬಾಬು ಸರ್, ನಾವೀಗ ಒಂದು ಪ್ರಶ್ನೆ ಇರುವಂಥದ್ದು, ನೀವು ದೈವಾರಾಧನೆಯನ್ನು ಪ್ರದರ್ಶನ ಮಾಡಿರುವಂತಹ ಚಿತ್ರದ ಮೇಲೆ ನಿಮಗೆ ಸಿಟ್ಟಿರುವಂಥದ್ದ, ಅಥವಾ ಹಾದಿ ಬೀದಿಯಲ್ಲಿ ಈ ದೈವದ ಪ್ರದರ್ಶನವನ್ನು ಕೊಡ್ತಿದ್ದಾರಲ್ಲ ಕೆಲವರು, ಅಂಥವ್ರ ಮೇಲೆ ಸಿಟ್ಟಿರುವಂಥದ್ದು ಏನು ಅಂಥೇಳಿ? ಹೌದು, ಅದು ನಾವು ಇನ್ ಪರ್ಟಿಕ್ಯುಲರ್ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೇರೆ ಭಿನ್ನ ಭಿನ್ನ ವ್ಯಕ್ತಿಯಿಂದ ವ್ಯಕ್ತಿಗೆ ದೈವಾರಾಧನೆಯನ್ನು ನಂಬುವವರು, ಆ ವಿಚಾರದಲ್ಲಿ ವಿಮರ್ಶೆ ಮಾಡುವವರು ಭಿನ್ನ ಭಿನ್ನವಾಗಿರ್ತಾರೆ. ಅವರ ಆಂತರ್ಯವನ್ನು ನಮ್ಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಹಾಗಾದರೆ ಈಗ ವೆಂಕಟನಾಥ್ ನಿಮ್ಮ ಹತ್ರನೇ ಬರ್ತೀನಿ ನಾನು. ನೋಡಿ, ನಿಮ್ಗೆ ಆ ಸಂದರ್ಭದಲ್ಲಿ ಏನಾಯಿತು ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಬಟ್ ನೀವು ಅಲ್ಲಿ ಒಂದು ರೀತಿ ದೈವ ಬಂದವರ ರೀತಿಯಲ್ಲಿ ನೀವು ಕುಣಿದಿದ್ದನ್ನು ನಾವು ವಿಡಿಯೋದಲ್ಲಿ ನಾವು ನೋಡಿದ್ವಿ. ನಿಜಕ್ಕೂ ನೀವು ಆ ರೀತಿ ಯಾಕೆ ನಡ್ಕೊಂಡ್ರಿ ಅಂತ ನನ್ನ ಪ್ರಶ್ನೆ. ಸರ್, ನಾನು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ್ ಅಂತ. ನಮ್ಮ ಮನೆ ದೇವರು ಬಂದು ಮೈಲಾರ ಲಿಂಗೇಶ್ವರ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಫಿಲಮ್ ಸಕ್ಸಸ್ ಆಗಬೇಕಂತಲೇ ನಾನು ಮುಂದೆ ಹೋಗಿದ್ದು. 6 ಗಂಟೆ ಶೋಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಫಿಲಮ್ ಎಲ್ಲ ನೋಡಾದಮೇಲೆ ಫಿಲಮ್ ಮಾತ್ರ ತುಂಬ ಚೆನ್ನಾಗಿತ್ತು. ದೇವರು ಬರೋದಾಗಲಿ, ಆರಾಧನೆ ಮಾಡೋದಾಗಲಿ ತುಂಬ ಚೆನ್ನಾಗಿತ್ತು. ಆ ಟೈಗರ್ ಸೀನ್ಸ್ ಎಲ್ಲ ಚೆನ್ನಾಗಿತ್ತು. ಮೂವಿ ಎಲ್ಲ ನೋಡಾದ್ಮೇಲೆ ಏನಾಗೈತೆ ಅಂದರೆ, ಮೂವಿ ಎಲ್ಲ ನೋಡಾದ್ಮೇಲೆ ನಾನು ಚೆನ್ನಾಗಿ ನಕ್ಕೊನೇ ಬಂದೆ ಸರ್. ಆ ಮೂವಿ ನೋಡಾದ್ಮೇಲೆ ನನಗೆ ಯಾಕೋ ವೈಬ್ರೇಷನ್ ಆಗೋ ಸ್ಟಾರ್ಟ್ ಆಗಿಬಿಡ್ತು ಸರ್. ಅಂದರೆ ನಿಮಗೆ ಅರಿವಿಲ್ಲದೆ ಆ ರೀತಿ ಆಯ್ತಾ? ಮತ್ತು ನಮ್ಮ ಮನೆಯಲ್ಲಿ ಹೌದು ಸರ್, ನಂಗೆ ಆ ಟೈಮಲ್ಲಿ ನಂಗೆ ಏನು ಮಾಡ್ತಾಯಿದ್ದೀನೋ ನನಗೆ ಗೊತ್ತಾಗಿದ್ದಿಲ್ಲ ಸರ್. 1 ನಿಮಿಷ ನಂಗೆ ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಾನು ವಿಡಿಯೋಸ್ ಎಲ್ಲ ಶೇರ್ ಮಾಡೋರೆ ಫ್ರೆಂಡ್ಸ್ ಎಲ್ಲ, ಏನು ಈ ಥರ ಮಾಡಿದ್ದೀನಿ ಅಂತ ನನಗೆ ಶಾಕ್ ಆಯ್ತು ಸರ್. ಏನು ಈ ಥರ ಎಲ್ಲ ಮಾಡಿದ್ದೀನಾ ಅಂತ. ಓಕೆ, ಆದರೂ ನಮ್ಮ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ಸರ್ ನಾವೆಲ್ಲ. ವೆಂಕಟನಾಥ್ ಅವರೇ, ನಿಮ್ಮ ವೈರಲ್ ಆಗಿರುವಂತಹ ವಿಡಿಯೋಸನ್ನು ನಾವು ನೋಡ್ತಾ ಇದ್ವಿ. ನೀವು ರೇಷ್ಮೆ ಪಂಜೆ, ರೇಷ್ಮೆ ಶರ್ಟನ್ನು ಹಾಕ್ಕೊಂಡು, ಒಂದು ಶಾಲನ್ನು ಹಾಕ್ಕೊಂಡು ಸಿನಿಮಾ ನೋಡೋದಕ್ಕೆ ಬಂದಿದ್ರಿ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ವರ್ತನೆ ಮಾಡಿರುವಂಥದ್ದು ಬೇಕು ಬೇಕಂತಲೇ ನೀವು ಮಾಡಿದ್ದು, ಪ್ರಚಾರಕ್ಕಾಗಿ ಮಾಡಿದ್ದು ಅನ್ನುವಂತಹ ಮಾತಿದೆ. ಏನು ಹೇಳ್ತೀರಿ ಸರ್? ನಾನು ಬೇಕು ಅಂತ ಆ ಥರ ಮಾಡಿಲ್ಲ ಸರ್. ನಾನು ಮಾಮೂಲಿ ರಿವ್ಯೂ ಕೊಡೋಣ, ಆ್ಯಸ್ ಎ ರಿವ್ಯೂವರ್ ನಾನು ಹೇಳ್ತಾ ಇರೋದು, ಮಾಮೂಲಿ ರಿವ್ಯೂ ಕೊಡೋಣ ಅಂತ ಹೋಗಿ ಸರ್. ಅಲ್ಲಿ ರಿವ್ಯೂ ಕೊಡಾದ್ಮೇಲೆ ಏನಾಯಿತು ಏನೋ ಗೊತ್ತಿಲ್ಲ ಸರ್. ನಾನೇ ಕಿರಿಸ್ತಾ ಇದ್ದೀನಿ, ಆ ಥರ ಕಿರಿಸ್ತಾ ಇದ್ದೀನಿ. ಮತ್ತು ವಿಡಿಯೋ ಶೇರ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ, ಏನು ಈ ಥರ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ನಮ್ಮ ತಾಯಿ ಹತ್ರ ನಾನು ಹೇಳ್ಕೊಂಡೆ ಸರ್. ಅಮ್ಮ, ಈ ಥರ ಎಲ್ಲ ಮಾಡಿದ್ದೀನಿ, ನನಗೆ ಗೊತ್ತಾಗಿಲ್ಲ, ಕ್ಷಣದಲ್ಲಿ ಏನಾಗೈತೆ ಅಂತ ನಮ್ಮ ತಾಯಿಯಲ್ಲ ಹತ್ರ ನಾನು ಶೇರ್ ಮಾಡಿದ್ದೀನಿ ಸರ್. ನಾವು ಮತ್ತು ವಾರಾಹಿ ಪೂಜೆನ, ಆ ದೇವ್ರನ್ನ ತುಂಬಾ ಮುಗಿತೀವಿ ಸರ್. 9 ವಾರ ಮನೇಲಿ ಪೂಜೆ ಕೂಡ ಮಾಡಿದ್ದೀವಿ. ಎಲ್ಲ 5 ಗಂಟೆಗೆ ಎದ್ದು, ಬೆಳಗ್ಗೆ 5 ಗಂಟೆಗೆ ಎದ್ದೋಲ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ. ನಮ್ಮ ಅಕ್ಕ ಆಗಲಿ, ನಮ್ಮ ತಾಯಿ ಆಗಲಿ, ಅವ್ರ ಜೊತೆ ನಾನು ಭಾಗವಹಿಸ್ತಿದ್ದೆ ಪೂಜೆಗೆ, ಅದೆಲ್ಲ ಮಾಡ್ತಾಯಿದ್ದೆ ಸರ್. ನಿಮ್ಗೆ ಇನ್ನೊಂದು ಪ್ರೂಫು ಕಳಿಸಿದ್ದೀನಿ ಸರ್. ನಾನು ಕೈ ಮುಗಿಯುವಾಗ, ಹಲೋ ಹೇಳಿ ಮಾತಾಡಿ ಸರ್, ನಾನು ಕೈ ಮುಗಿಯುವಾಗ ವಾರಾಹಿ ದೇವಂದು ಹಂಗೆ ಮುಗಿತಾ ಇದ್ರೆ ಹೂವು ಅನ್ನೋದು ಹಂಗೆ ಕೆಳಗಡೆ ಬಿದ್ದೈತೆ ಸರ್. ಅದು ಪ್ರೂಫ್ ಕೂಡ ನಿಮ್ಗೆ ಕಳಿಸಿದ್ದೀನಿ ಸರ್. ಅಂದ್ರೆ ಎಲ್ಲಿ ಬೇಕಲ್ಲಿ ದೈವ ಬಂದ ರೀತಿಯಲ್ಲಿ ವರ್ತಿಸುವಂತಹದ್ದು ತಪ್ಪು, ಮತ್ತೊಬ್ಬರ ಭಾವನೆಗೆ ಧಕ್ಕೆ ಆಗುತ್ತೆ, ಅದು ನಿಮ್ಮ ಗಮನಕ್ಕೆ ಮೊದಲೇ ಇರಲಿಲ್ವಾ ಅಂತ ಹೇಳಿ?
ಸರ್ ಇರಲಿಲ್ಲ ಸರ್, ಆ ಟೈಮಲ್ಲಿ ನಂಗೆ ಏನಾಗೈತೋ ನನಗೆ ಗೊತ್ತಿರಲಿಲ್ಲ ಸರ್. ನಾನು ಕ್ಷಮಾಪಣೆ ಅದೆಲ್ಲ ಕೂಡ ಕೇಳಿದ್ದೀನಿ. ಹಾಗೆ ಸಂಪರ್ಕದಲ್ಲಿ ಬನ್ನಂಜೆ ಬಾಬು ಆಗಿದ್ರೆ ಬನ್ನಂಜೆ ಬಾಬು ಅವರು ಇವಾಗ ನಾನು ಮಾತನಾಡಿಸ್ತಾ ಇದ್ದ ವೆಂಕಟನಾಥ್ ಅಂತ ಅವರು ಥಿಯೇಟರ್ ಮುಂದೆ ದೈವ ಬಂದ ರೀತಿಯಲ್ಲಿ ನರ್ತನ ಮಾಡಿದ್ದು ಅದು ತಪ್ಪು ಅಂತ ಈಗ ಅವ್ರು ಹೇಳ್ತಾ ಇರೋದು, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ? ಹೌದು ನೋಡಿ, ಪ್ರತಿಯೊಬ್ಬ ಮನುಷ್ಯನು ವೈಯಕ್ತಿಕವಾಗಿ ಹೇಳುವುದಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ಒಂದು ಗುಣಗಳು ಮನುಷ್ಯನ ದೈಹಿಕವಾಗಿ ಅವನನ್ನು ಪ್ರವೇಶ ಮಾಡಿರ್ತವೆ. ಯಾರ ಹತ್ರ ಮೈಂಡ್ ವೀಕ್ನೆಸ್ ಇರ್ತದೆ ಅಲ್ಲಿ ಇದೆಲ್ಲ ತನ್ನ ಪರಾಕ್ರಮ ತೋರಿಸ್ತದೆ. ಒಬ್ಬ ನಾನು ಸ್ಥಿರವಾದ ವ್ಯಕ್ತಿತ್ವವನ್ನು ಹೊಂದಿದವ ಹೌದು ಅಂತೇಳಿ ಆದರೆ ಈ ಯಾವುದೇ ತೊಂದರೆ ನನಗೆ ಬರುವುದಿಲ್ಲ. ಈ ದೈವಾರಾಧನೆಯಲ್ಲಿ ಕೂಡ ಅಷ್ಟೇ, ಮನುಷ್ಯ ಆಂತರಿಕವಾಗಿ ಅವನು ಮಾನಸಿಕವಾಗಿ ಚಿಂತನೆಯಿಂದ ದೃಢೀಕರಿಸಲ್ಪಟ್ಟಿದ್ದರೆ ಅವನಿಗೆ ಯಾವುದೇ ರೀತಿಯ ಕೊರತೆ ಬರುವುದಿಲ್ಲ. ಅವನಿಗೆ ಹೆದರಿಕೆ, ಇದು ಫಿಯರ್ ಸೈಕಾಸಿಸ್ ಅಂತ ಹೇಳ್ತೇವೆ ನಾವು. ಈ ಫಿಯರ್ ಸೈಕಾಸಿಸ್ ಏನು ಹೇಳ್ತದೆ ಅಂತ ಹೇಳಿದರೆ ಅವನಲ್ಲಿ ಪುಕ್ಕಲುತನ ಅಂತ ಹೇಳಿದರೆ ಹೆದರಿಕೆ, ಅದು ಇದ್ದರೆ ಅವನನ್ನು ಏನೇನೋ ಚಂಚಲವಾಗಿರ್ತದೆ. ಇಲ್ದಿದ್ರೆ ದೈವ ಬಂದರೂ ಒಂದೇ, ದೇವರು ಬಂದರೂ ಒಂದೇ, ಅವ ಮಾನಸಿಕವಾಗಿ ಸರಿ ಇದ್ದರೆ ಎಲ್ಲವೂ ಸರಿ ಇರ್ತದೆ. ಓಕೆ, ಇವಾಗ ಕೆಲವೊಂದು ಪಾಯಿಂಟ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಬನ್ನಂಜೆ ಬಾಬು ಅವರೇ, ಇದ್ರ ಬಗ್ಗೆ ತಾವು ವೈಯಕ್ತಿಕವಾಗಿ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಅಂತ. ಈಗ ಕಾಂತಾರ ಸಿನಿಮಾದ ನಾಯಕರು ರಿಷಬ್ ಶೆಟ್ಟಿ ಅವರೇ ಭೂತಕೋಲದ ವೇಷವನ್ನ ತೊಟ್ಟಿದ್ದಾರೆ ಸಿನಿಮಾದಲ್ಲಿ. ಇದು ತಪ್ಪು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ, ತಾವೇನು ಹೇಳ್ತೀರಾ? ಹೌದು, ಅದು ವೈಯಕ್ತಿಕವಾಗಿ ಅವರಿಗೆ ಸಂಬಂಧಪಟ್ಟದ್ದು. ನೀವು ನೋಡಿ, 1,000 ಕೋಟಿ ಜನ ಒಂದು ವಿಚಾರವನ್ನು ನಂಬುವವರಿದ್ದರೆ 10 ಜನರು ಅದನ್ನು ನಂಬುವುದಿಲ್ಲ. ಅದು ಬುದ್ಧಿ ಕರ್ಮಾನುಸಾರಿಣಿ. ಅವ ನಂಬಲೇಬೇಕಂತೇಳಿ ಯಾರು ಕಡ್ಡಾಯವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನ ಮನಸ್ಸಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ರಿಷಬ್ ಶೆಟ್ಟಿ ಭೂತಕೋಲದ ವೇಷ ತೊಟ್ಟಿರೋದಕ್ಕೆ ತಮ್ಮದೇನೂ ಆಕ್ಷೇಪಣೆ ಇಲ್ಲ, ತಪ್ಪು ಅಂತೇನಿಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾಕಂತೇಳಿದ್ರೆ ರಿಷಬ್ ಶೆಟ್ಟಿ ಅವರು ತುಳುನಾಡಿನವರು. ರಿಷಬ್ ಶೆಟ್ಟಿ ತುಳುನಾಡಿನವರಾಗಿ ಅವರ ಹಿರಿಯರು ನಂಬಿಕೊಂಡು ಬಂದಂತಹ ಈ ದೈವಗಳನ್ನು, ಕೋಲಗಳನ್ನು, ಈ ದೈವಾರಾಧನೆಯನ್ನು ಅವರು ಅನುಚಾನವಾಗಿ ಅದನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಅವರದ್ದೇನು ತಪ್ಪಿಲ್ಲ. ಓಕೆ, ಬನ್ನಂಜೆ ಬಾಬು ಅವರೇ, ನಿನ್ನೆ ಒಂದಿಷ್ಟು ಜನ ದೈವದ ಮೊರೆ ಹೋಗಿದ್ರು. ಕಾಂತಾರ ಚಿತ್ರತಂಡ ನಮ್ಮ ಭಾವನೆಗೆ ಧಕ್ಕೆ ತಂದಿದೆ, ನಮ್ಮ ಪಾವಿತ್ರ್ಯತೆಗೆ ಧಕ್ಕೆ ತಂದಿದೆ ಅಂತ ಹೇಳಿ, ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಾನು ಹೇಳಿದಲ್ಲ, ಬುದ್ಧಿ ಕರ್ಮಾನುಸಾರಿಣಿ. ಪ್ರತಿ ಒಂದು ಮನುಷ್ಯನ ಆಂತರಿಕವಾಗಿ ಅವ ಏನು ಆಲೋಚನೆ ಮಾಡ್ತಾನೆ 10 ಹಲವು ವಿಚಾರಗಳು ಅದು ಸೇರಿ ಹೋಗ್ತಾನೆ. ಅವನದ್ದು ತಪ್ಪಲ್ಲ, ಅದು ಅವ ಬದುಕುವಂತಹ ಈ ಭೂಮಿ ಉಂಟಲ್ವ, ಈ ಭೂಮಿಯಲ್ಲಿ ಅವನು ಏನೇನು ಸೇರಿಸ್ತದೆ ಅದರದ್ದೇ ತಪ್ಪು ವಿನಃ ಅವನನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಓಕೆ, ಅಲ್ಲಿಗೆ ಮೊದಲ ಪ್ರಶ್ನೆಗೆ ಅವರು ಭೂತಕೋಲದ ವೇಷ ತೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತ ಅಲ್ಲ ಅಂತ ಆಯಿತು. ಈಗ ರಿಷಬ್ ಶೆಟ್ಟಿ ಅವರು ಸಿನಿಮಾ ಮಾಡೋದಕ್ಕೆ ಮೊದಲೇನೆ ಅವರು ದೈವದ ಅನುಮತಿಯನ್ನು ಪಡೆದಿದ್ದೇನೆ, ದೈವ ಅನುಮತಿಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಈಗ ಮೊನ್ನೆನೂ ಒಂದು ಮಾತು ಹೇಳಿದ್ರು, ದೈವದ ಅಭಯ ಇಲ್ಲದಿದ್ದರೆ ಈ ಸಿನಿಮಾನೇ ಬಿಡುಗಡೆ ಆಗ್ತಿರ್ಲಿಲ್ಲ ಅಂತ. ಆದರೂ ದೈವಾರಾಧಿಕರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಿದಾರಲ್ಲ, ಯಾಕೆ? ಹೌದು ನೋಡಿ, ದೈವಾರಾಧಕರು ಅಂತ ಹೇಳಿದರೆ ನೀವು ಎನ್ ಮಾಸ್ ಜನರನ್ನು 10,000 ಕೋಟಿ ಜನರನ್ನು ಕನ್ಸಿಡರ್ ಮಾಡಿಕೊಂಡು ಅವರನ್ನು ನಾವು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೈವಾರಾಧಕರು ಏನಿದ್ದಾರೆ, ಒಂದು ಸೆಕ್ಷನ್ ರಿಷಬ್ ಶೆಟ್ಟಿ ಅವರ ಮಾತನ್ನು ಒಪ್ಪಿಕೊಂಡಿರ್ಲಿಕ್ಕೆ ಸಾಕು. ನಾವು ಅದಕ್ಕೆ ಏನೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಮೆಂಟ್ಸ್ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಈ ಸಿನಿಮಾ ಆರಂಭ ಆಗುವ ಮೊದಲೇನೆ ದೈವದ ಅಪ್ಪಣೆಯನ್ನು ಪಡೆದುಕೊಂಡು ರಿಷಬ್ ಶೆಟ್ಟಿ ಮತ್ತು ಚಿತ್ರತಂಡ ಬಂದಿತ್ತು. ನಿನ್ನೆ ದೈವಾರಾಧಕರು ಮತ್ತೆ ದೈವದ ಹತ್ರ ಹೋದಂತಹ ಸಂದರ್ಭದಲ್ಲೂ ಕೂಡ ದೈವ ಅವರಿಗೆ ಅಭಯವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಈ ಗೊಂದಲ ಯಾಕೆ ಅಂತೇಳಿ ವಿಚಾರದಲ್ಲಿ? ಸ್ವಾಮಿ, ಇದು ಡಿಫರ್ಸ್. ನಾನು ಹೇಳಿದಲ್ವಾ, ಬುದ್ಧಿ ಕರ್ಮಾನುಸಾರಿಣಿ. ಎವ್ರಿ ಇಂಡಿವಿಜುವಲ್ ಡಿಫರ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ವಿಚಾರ. ಯಾಕೆ ಅಂತ ಹೇಳಿದರೆ, ದೈವಾರಾಧನೆ 100 ವರ್ಷದ ಮೊದಲಿಂದ ನಮ್ಮ ಹಿರಿಯರು ನಂಬಿಕೊಂಡು ಬಂದದ್ದು, ನಮ್ಮ ಅಜ್ಜ ಪಿಜ್ಜಂದಿರು ನಂಬಿಕೊಂಡು ಬಂದದ್ದು. ನಾವು ಅದನ್ನು ಕಂಟಿನ್ಯೂಸ್ ನಂಬಿಕೊಂಡು, ನಾವು ನಿನ್ನೆ ಮೊನ್ನೆಯಿಂದ ದೈವಾರಾಧನೆಯನ್ನು ನಂಬಿಕೊಂಡು ಬಂದವರಲ್ಲ. ಅದು 5,000 ವರ್ಷ ಇರ್ಬೋದು, 500 ವರ್ಷ ಇರ್ಬೋದು, ಅಲ್ಲಿಂದ ನಾವು ನಂಬಿಕೊಂಡು ಬಂದಿದ್ದೇವೆ.
ಅದ್ರ ವಿಚಾರದಲ್ಲಿ ಯಾರೂ ಕಮೆಂಟ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಅಭಿಪ್ರಾಯ ಭೇದವೂ ಸಾಧ್ಯ ಆಗುದಿಲ್ಲ.